ನನ್ ಮಮ್ಮಿಗೆ ಎದುರು ಮಾತಾಡಿ ಎಲ್ರ ಮುಂದೆ ಅವಮಾನ ಮಾಡಿದವಳು ನನ್ನ ಕಣ್ಮುಂದೆ ಯಾವಾಗ ಬರ್ತಾಳೋ ಅನ್ಕೊಂಡಿದ್ದೆ. ಅವಳು ಬ್ಯಾಡ್ ಲಕ್ ನನ್ನನ್ನು ಹುಡುಕೊಂಡೇ ಬಂದಿದ್ದಾಳೆ. ಅವಳಿಗೆ ಕೊಡ್ತೀನಿ ನೋಡು ಒಳ್ಳೆ ಡೋಸು. ಬೇಡ ನಕ್ಷತ್ರ, ಅವಳು ತುಂಬಾ ಡೇಂಜರ್ ಆಗಿದ್ದಾಳೆ. ಡೇಂಜರ್ಗೆ ಡೇಂಜರ್ ನಾನು. ಅವಳಿವತ್ತು ಯೋಚನೆನೆ ಮಾಡಿರ್ಬಾರ್ದು. ಆ ಥರದಲ್ಲಿ ಭಯಂಕರವಾದ ದಿನವಾಗಿ ಮಾಡ್ತೀನಿ, ನೋಡ್ತಿರು. ಏನ್ ಮಾಡ್ತೀಯಾ? ಅದು ಏನು ಅಂತ ಹೇಳೋದಲ್ಲ, ಮಾಡಿ ತೋರಿಸಿದ್ರೇನೆ ಚೆನ್ನಾಗಿರುತ್ತೆ. ನೋಡ್ತಾ ಇರು. ಭುವಿ, 1 ನಿಮಿಷ. ಯಾಕೆ? ನಾನು ವೆಸ್ಟರ್ನ್ ಮಾಡ್ತೀನಿ, ಅಣ್ಣನ್ಗೆ ಕ್ಲಾಸಿಕಲ್ ಅಂತ ಹೇಳ್ಬೇಕು. ಸರಿ, ಈ 1,000 ರೂಪಾಯಿ ತಗೊಂಡು ನೀನು ಕ್ಲಾಸಿಕಲ್ಲೇ ಮಾಡು. ನನ್ಗದೆಲ್ಲ ಆಗಲ್ಲ. ಕಲ್ತಿದ್ದು ಎಲ್ಲರ ಮುಂದೆ ಪ್ರದರ್ಶಿಸೋಕೆ ಅಲ್ವಾ? ಭುವಿ, ಇದು ಕಾಲೇಜ್, ಎಲ್ರೂ ನಗ್ತಾರೆ. ಯಾರೂ ನಗಲ್ಲ. ನೀನು ನಾಟ್ಯ ಮಾಡಿದ್ಮೇಲೂ ಅವರು ನಗ್ತಾರೆ ಅಂದ್ರೆ ನೀನು ನಾಟ್ಯನ ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ. ನಾಳೆಯಿಂದ ನಾನ್ ಕಾಲೇಜ್ನಲ್ಲಿ ತಲೆ ಎತ್ಕೊಂಡು ಓಡಾಡ್ಬೇಕಾ ಬೇಡ? ನಾಟ್ಯ ಆ ನಟರಾಜನ ಪ್ರಸಾದ. ಸರಿಯಾಗಿ ನೃತ್ಯ ಮಾಡಿದ್ರೆ ಕೈ ಮುಗಿತಾರೆ ಹೊರತು ಯಾರು ವ್ಯಂಗ್ಯ ಮಾಡೋದಿಲ್ಲ. ನಿನಗೆ ಅರ್ಥ ಆಗೋದಿಲ್ಲ ಭುವಿ. ಪೂರ್ಣಿ, ನೀನ್ ಕಲ್ತಿರೋ ನಾಟ್ಯದ ಬಗ್ಗೆ ನಿನಗೆ ಅರ್ಥ ಆಗ್ತಿಲ್ಲ. ನೋಡು, ದೇವ್ರ ಮೆಚ್ಚಿದ ಈ ನಾಟ್ಯನ ಪ್ರದರ್ಶನ ಮಾಡೋದು ಅವಮಾನ ಅಂತ ಅನ್ಕೊಂಡ್ರೆ ಅದು ಆ ದೇವ್ರನ್ನ ಅವಮಾನಿಸ್ದ ಹಾಗೆ. ಹಾಯ್ ಪೂರ್ಣಿ, ಏನೇ ಇನ್ನೂ ಡ್ರೆಸ್ ಹಾಕೊಂಡಿಲ್ಲ? ಯಾವ ವೆಸ್ಟರ್ನ್ ಡ್ರೆಸ್ ಹಾಕೋತೀಯ ಅಂತ ನಾವೆಲ್ಲರೂ ವೇಟ್ ಮಾಡ್ತಿದೀವಿ. ಇಲ್ಲಿ ನೋಡು, ಇವಳು ನಾನ್ ವೆಸ್ಟರ್ನ್ ಮಾಡ್ತೀನಿ ಅಂದ್ರೆ ಕ್ಲಾಸಿಕಲ್ ಮಾಡು ಅಂತ ಪ್ರಾಣ ತಿಂತಿದ್ದಾಳೆ. ಹಲೋ, ಇದು ಕಾಲೇಜ್ ಡ್ಯಾನ್ಸ್ ಕಾಂಪಿಟೇಷನ್, ಕಾಮಿಡಿ ಶೋ ಅಲ್ಲ. ಅದನ್ನ ಯಾವ್ದಾದ್ರೂ ಸಂಸ್ಮರಣೆ ಪ್ರೋಗ್ರಾಮ್ನಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಮಾಡಿದ್ರೆ ಎಲ್ಲರೂ ಡಿಸಪಾಯಿಂಟ್ ಆಗ್ತಾರೆ. ನಮ್ಮ ನಾಟ್ಯದ ಬಗ್ಗೆ ನಮ್ಗೆ ಗೊತ್ತಿಲ್ಲದೆ ಇರೋದು ವಿಪರ್ಯಾಸ. ಪೂರ್ಣಿ, ನೀನ್ ಇವ್ರ ಮಾತನ್ನ ಕೇಳ್ಬೇಡ. ನೀನು ಕ್ಲಾಸಿಕಲ್ ಮಾಡಿ ಭರತನಾಟ್ಯದ ಶ್ರೇಷ್ಠತೆನ ಇವ್ರೆಲ್ಲರಿಗೂ ಅರ್ಥ ಆಗೋ ಹಾಗೆ ಮಾಡ್ಬೇಕು. ನೀನು ಕ್ಲಾಸಿಕಲ್ ಡ್ಯಾನ್ಸ್ ಮಾಡಿದ್ರೆ ಇಲ್ಲಿರೋರೆಲ್ಲ ಓಡ್ ಹೋಗ್ತಾರೆ. ಓಡ್ ಹೋಗೋ ಹಾಗೆ ಮಾಡೋ ಅಂತ ನಾಟ್ಯ ಅಲ್ಲ ಇದು. ಸಂಭ್ರಮ ಪಡುವಂತ ನಾಟ್ಯ ಇದು. ಕಣ್ಣಿನ ಜೊತೆ ಕಾಲು ಕೂಡ ಕುಣಿಯುತ್ತೆ. ಮೈಯಲ್ಲಿರೋ ಅಂಗಾಂಗಗಳು ಒಂದರ ಜೊತೆ ಒಂದು ಸ್ಪರ್ಧಿಸುತ್ತೆ. ಪೂರ್ಣಿ, ಕಾಂಪಿಟೇಷನ್ ಅಲ್ಲಿ ಸೋಲೋ ಗ್ಯಾರಂಟಿ. ಜನರು ಓಡೋಗೋದ್ ಕೂಡ ಗ್ಯಾರಂಟಿ. ನಾನ್ ಕ್ಲಾಸಿಕಲ್ ಡ್ಯಾನ್ಸ್ ಮಾಡಲ್ಲ, ವೆಸ್ಟರ್ನ್ನೇ ಮಾಡ್ತೀನಿ. ನಿಮ್ ಅಣ್ಣಂಗೆ ಈ ವಿಷಯ ಗೊತ್ತಾದ್ರೆ ನಿನ್ ಜೊತೆ ಸೇರಿ ನನಗೂ ಮಾಡಿಸ್ತಾನೆ ವೆಸ್ಟರ್ನ್. ನೀನ್ ಕ್ಲಾಸಿಕಲ್ ಮಾಡ್ಬೇಕು ಅಷ್ಟೇ. ಎಲ್ಲರೂ ಬೇಡ ಬೇಡ ಅಂತಿದ್ರೆ ಅದನ್ನೇ ಮಾಡು ಅಂತಿದ್ಯಲ್ಲ. ನಾಟ್ಯದ ಬೆಲೆ ಗೊತ್ತಿಲ್ಲ ಅಂದ್ಮೇಲೆ ನಾಟ್ಯನ್ ಯಾಕೆ ಕಲಿಬೇಕು? ಕಾಲಿಗೆ ಗೆಜ್ಜೆ ಕಟ್ಟಿ ಕುಣಿಯೋ ಅದೃಷ್ಟ ಎಲ್ಲರಿಗೂ ಸಿಗೋದಿಲ್ಲ ಪೂರ್ಣಿ. ನಿನ್ನ ನೋಡಿ ಬೇರೆಯವರು ಕಲಿಬೇಕು ಅನ್ಕೋಬೇಕು. ನೋಡೋಕೆ ಆಗಲ್ಲ ಅಂತಿದ್ರೆ ಕಲಿಬೇಕು ಅಂತಿದ್ಯಲ್ಲ, ನಮ್ಮನ್ ಬಿಟ್ಬಿಡು ಸಾಕು. ಪೂರ್ಣಿ ಎಷ್ಟ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತ ನನಗ್ ಗೊತ್ತು. ಯಾಕಂದ್ರೆ ಅವಳಿಗೆ ಡ್ಯಾನ್ಸ್ ಕಲ್ಸಿರೋದು ನಾನೇ ಆಗಿರೋದ್ರಿಂದ ನನಗ್ ಗೊತ್ತು. ನೀವೇನ್ ತಲೆ ಕೆಡಿಸ್ಕೋಬೇಡಿ. ಓಹೋ, ನೀನು ಡ್ಯಾನ್ಸ್ ಟೀಚರಾ? ಇದು ಕಾಲೇಜ್. ಇಲ್ಲಿ ನನ್ನ ಹಾಗೆ ವೆಸ್ಟರ್ನ್ ಡ್ಯಾನ್ಸ್ ಗೊತ್ತಿರೋರು ಇರ್ತಾರೆ. ನಮ್ ಮುಂದೆ ಅತ್ತತ್ತೈ ದಿದ್ದಿತ್ತೈ ವರ್ಕೌಟ್ ಆಗಲ್ಲ. ಶಾಸ್ತ್ರೀಯ ನೃತ್ಯನ ಅವಮಾನಿಸಿ ಮಾತಾಡ್ದಾಗ್ಲೇ ನೀನಾಡೋ ನಾಟ್ಯ ನಿನಗೆ ಯಾವ ಸಂಸ್ಕಾರನ ಕಲ್ಸಿದೆ ಅಂತ ನನ್ಗರ್ಥ ಆಯ್ತು. ಸಂಸ್ಕಾರ ಕಲ್ಸ್ಕೊಡೋ ಅಷ್ಟು ದೊಡ್ಡದಾ ನಿನ್ ನಾಟ್ಯ? ನನ್ ನಾಟ್ಯದ ಬಗ್ಗೆ ನಿನಗೇನ್ ಗೊತ್ತು?
ದೇವತೆಗಳ ಸಮ್ಮುಖದಲ್ಲಿ ಗೆಜ್ಜೆ ಶಬ್ದ ಕೇಳೋ ಹಾಗೆ ಮಾಡಿದ್ದು ನನ್ನ ನಾಟ್ಯ. ಋಷಿಗಳು ಮಹಾರಾಜರ ಕೈಯಿಂದ ಸನ್ಮಾನ ಮಾಡಿಸ್ಕೊಂಡಿರೋದು ನನ್ನ ನಾಟ್ಯ. ದೇವಸ್ಥಾನದಲ್ಲಿ ಮಿಂಚೋದು ನನ್ನ ನಾಟ್ಯ. ಸಪ್ತ ಸಾಗರವನ್ನ ದಾಟಿ ವಿದೇಶಗಳಲ್ಲೂ ಕೂಡ ತನ್ನ ಗೆಜ್ಜೆಯ ಶಬ್ದವನ್ನ ಹರಡ್ತಾ ಇರೋದು ನನ್ನ ನಾಟ್ಯ. ಮೇಲಿಂದ ಬಂದಿರೋದ್ರಿಂದ, ದೇವರು ಕೊಟ್ಟಿರೋದ್ರಿಂದ ಇವತ್ತಿಗೂ ಯಾವತ್ತಿಗೂ ದೊಡ್ಡ ಸ್ಥಾನದಲ್ಲಿದೆ ನನ್ನ ನಾಟ್ಯ. ಪಾಠದಲ್ಲಿ ಇರೋ ಹಾಗೆ ಚರಿತ್ರೆ ಪುಸ್ತಕದಲ್ಲಿ ಅದೆಲ್ಲೋ ಇದೆ ನಿನ್ ನಾಟ್ಯ. ಈಗೆಲ್ಲ ವೆಸ್ಟರ್ನ್ ಡ್ಯಾನ್ಸ್ ಜನನ ಕೈ ಬೀಸಿ ಕರೀತಿದೆ. ನನ್ನ ನಾಟ್ಯಕ್ಕೆ ಉದ್ವೇಗ ಮಾಡೋದು ಗೊತ್ತಿಲ್ಲ, ಉತ್ತೇಜನ ಮಾಡೋದು ಗೊತ್ತಿದೆ. ನಿನ್ನ ನಾಟ್ಯದ ಬಗ್ಗೆ ಮಾತಾಡ್ತಿದ್ಯಾ ಅಂದ್ರೆ ವೆಸ್ಟರ್ನ್ ಡ್ಯಾನ್ಸ್ ಬಗ್ಗೆ ನಿನಗೇನೂ ಗೊತ್ತಿಲ್ಲ ಅಂತ ನನಗರ್ಥ ಆಯ್ತು. ನೋಡ್ತ್ಯಾ ಹೇಗಿರತ್ತೆ ಅಂತ? ಸ್ಪರ್ಧಿಸ್ಬೇಡ, ಸೋತ್ ಹೋಗ್ತೀಯ. ಏನು? ನಮ್ ನಕ್ಷತ್ರ ಓಡ್ ಹೋಗ್ತಾಳ? ಅವಳ ಡ್ಯಾನ್ಸ್ ನೋಡಿದ್ರೆ ನಿನಗೆ ಮೂರ್ಛೆ ಬರುತ್ತೆ. ಮೂರ್ಛೆ ಹೋಗುವಂತ ನಾಟ್ಯ ನನಗ್ ಬೇಕಾಗಿಲ್ಲ. ನೋ 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 ನೋ, ನೀನು ನನ್ ಡ್ಯಾನ್ಸ್ ನೋಡ್ಬೇಕು. ನನ್ನ ಡ್ಯಾನ್ಸ್ ಮುಂದೆ ನಿನ್ನ ಡ್ಯಾನ್ಸ್ ಏನೂ ಇಲ್ಲ ಅಂತ ಎಲ್ರ ಮುಂದೆ ಒಪ್ಕೊಂಡು ನನ್ನ ಹತ್ರ ಸಾರಿ ಕೇಳ್ಬೇಕು. ನಿನ್ನ ಡ್ಯಾನ್ಸನ್ನ ನಾನ್ ಮಾಡಬಹುದು, ಆದ್ರೆ ನೀನು ನನ್ನ ನಾಟ್ಯನ ಯಾವತ್ತಿಗೂ ಮಾಡೋಕ್ಕಾಗಲ್ಲ. ಓಹೋ, ಹೇ ಗಾಯ್ಸ್, ಇವಳಿಗೆ ವೆಸ್ಟರ್ನ್ ಡ್ಯಾನ್ಸ್ ಏನು ಅನ್ನೋದು ಪಾಪ ಗೊತ್ತಿಲ್ಲ. ಐಲ್ ಶೋ ಇಟ್. ಕಮಾನ್ 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 ಕಮಾನ್. ಇದು ವೆಸ್ಟರ್ನ್ ಡ್ಯಾನ್ಸ್ ಅಂದ್ರೆ. ನೀನ್ ಮಾಡ್ತೀಯಾ? ಬೇಡ, ಎಲ್ರ ಮುಂದೆ ಅವಮಾನ ಆಗುತ್ತೆ.
ಇದು ನಿನ್ ವೆಸ್ಟರ್ನ್. ಈಗ ನನ್ ಡ್ಯಾನ್ಸ್ ತೋರಿಸ್ತೀನಿ, ನೋಡು. ನಮಾಮಿ ನಮಾಮಿ ಈಶ್ವರನಾಟ್ಯ ಪೂಜಿತಂ. ಇದು ನನ್ನ ಭರತನಾಟ್ಯ. ಮಾಡಕ್ಕಾಗತ್ತಾ? ಪ್ರತಿ ನಾಟ್ಯನ ಗೌರವಿಸ್ಬೇಕು, ಪ್ರೀತಿಸ್ಬೇಕು. ಅವಾಗ್ಲೇ ಆ ನಾಟ್ಯನ ನಾವು ಕಲಿಯೋದಕ್ಕಾಗೋದು. ಅದನ್ನ ಬಿಟ್ಟು ನಮ್ಮ ನಾಟ್ಯನ ಕೀಳಾಗಿ ನೋಡ್ಬಾರ್ದು. ಸೂಪರ್ ಸೂಪರ್ ಆಗಿತ್ತು. ನಾನು ಕೂಡ ಕ್ಲಾಸಿಕಲ್ ಡ್ಯಾನ್ಸೇ ಮಾಡ್ತೀನಿ. ಸಾರಿ, ನೀವು ಇಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತೀರಾ ಅಂತ ಗೊತ್ತಿಲ್ಲದೆ ಹಾಗೆ ಮಾತಾಡ್ದೆ. ಪೂರ್ಣಿ, ನೀನ್ ಕ್ಲಾಸಿಕಲ್ ಡ್ಯಾನ್ಸೇ ಮಾಡ್ಬೇಕು. ಅಬ್ಬಬ್ಬಬ್ಬಾ, ಈ ರಂಗಮ್ಮ ಯಾವಾಗ್ಲೂ ಅಷ್ಟೇ, ಒಂದು ವಸ್ತುನು ಇಡ್ಬೇಕಾದ ಕಡೆ ಇಡಲ್ಲ. ಸಾರಿ ಶಾರದಾ, ತುಂಬಾ ಲೇಟ್ ಆಯ್ತು. ಲೇಟಾಗಿ ಬರ್ತೀರಾ ಅನ್ನೋದು ಅಭ್ಯಾಸ ಆಗಿದ್ರು ಇವತ್ ಮಾತ್ರ ನಿಮ್ಗೋಸ್ಕರ ಕಾಯೋಕಾಗ್ದೆ ಇರೋಕೆ ಆಗ್ಲಿಲ್ಲ. ಬೇಗ ಬರ್ಬೇಕು ಅನ್ಕೊಂಡೆ, ಆದ್ರೆ ಆಫೀಸಲ್ಲಿ ತುಂಬಾ ಕೆಲ್ಸ, ಬರೋದಿಕ್ಕಾಗ್ಲಿಲ್ಲ. ಮಕ್ಕಳು ಮಲ್ಕೊಂಡ್ರಾ? ನಿಮ್ಗೋಸ್ಕರ ಕಾದು ಕಾದು
ಈಗ ತಾನೇ ಮಲ್ಕೊಂಡ್ರು. ಶಾರದಾ, ನಿನಗೂ ಮಕ್ಳಿಗೂ ತುಂಬಾ ನೋವು ಕೊಡ್ತಿದ್ದೀನಿ ಅಲ್ವಾ? ನೋವು ಮಾಡ್ತಾ ಇದ್ದೀರಾ? ನೀವು ಬೇಗ ಬರ್ತಿಲ್ಲ ಅಂತಲ್ಲ, ನಮ್ಗೋಸ್ಕರ ಇಷ್ಟು ಕಷ್ಟಪಡ್ತಾ ಇದ್ದೀರಾ ಅಂತ. ನಿನ್ನಂತ ಅರ್ಥ ಮಾಡ್ಕೊಳ್ಳೋ ಹೆಂಡತಿ ಇದ್ರೆ ಕಷ್ಟ ಕೂಡ ಇಷ್ಟೊತ್ತು ಹಾಗೆ ಅನ್ಸುತ್ತೆ. 12 ಗಂಟೆ ಆಯ್ತು. ಹ್ಯಾಪಿ ಬರ್ತಡೇ. ಥ್ಯಾಂಕ್ ಯು. ಶಾರದಾ, ಇಷ್ಟ ಆಯ್ತಾ? ತುಂಬಾ. ಶಾರದಾ, ಈ ಸೀರೆನ ನಾಳೆ ಬೆಳಿಗ್ಗೆ ಕೊಡೋಣ ಅನ್ಕೊಂಡೆ. ನಿನ್ನ ಮತ್ತೆ ಮಕ್ಕಳನ್ನ ನಾಳೆ ಮಧ್ಯಾಹ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅನ್ಕೊಂಡೆ. ಆದರೆ ನಿನಗೆ ಗೊತ್ತಲ್ವಾ, ನನ್ನ ಕೆಲಸದಿಂದ ಆಗ್ತಾ ಇಲ್ಲ. ಪ್ರೀತಿಯಲ್ಲಿ ನೀವು ಕೊಡೋದು ಮುಖ್ಯ, ಯಾವಾಗ ಕೊಟ್ರು ಅನ್ನೋದಲ್ಲ. ಪ್ರತಿ ವರ್ಷ ನೀವು ಕೊಟ್ಟ ನೆನಪು ಬೀರುನಲ್ಲಿ ಮಾತ್ರ ಅಲ್ಲ, ನನ್ನ ಮನ್ಸಲ್ಲಿ ಕೂಡ ಜೋಪಾನವಾಗಿ ಇಟ್ಕೋತೀನಿ. ಬೇಡ ಅಂದ್ರು ನಿಮ್ ನೆನಪುಗಳು ನನ್ನ ಕಾಡ್ತಾನೆ ಇರ್ತವೆ. ನಿಮ್ಮನ್ನ ನೆನಪು ಮಾಡ್ತಾನೆ ಇದೆ. ನೀವೇನಿಲ್ಲಿ? ಬರಬಾರ್ದು ಅಂತಾನ? ಯಾಕೆ ಬಂದೆ ಅಂತಾನ? ನಿಮ್ಮನ್ನ ನೋಡಿದ್ರೆ ಗಗನ್ ಮತ್ತೆ ಏನಂತನೋ ಅಂತ. ಶಾರದಾ, ಈ ಟೈಮಲ್ಲಿ ಅವನು ಆಫೀಸಲ್ಲಿರ್ತಾನಲ್ವಾ? ನಿಂತ್ಕೊಳ್ಳಿ, ನೀವು ಮಾಡ್ತಾ ಇರೋದು ಸರಿ ಇಲ್ಲ. ಆದ್ರೆ ನೀವಿಲ್ಲಿಗೆ ಬಂದಿರೋದು ಗೊತ್ತಾದ್ರೆ ಅವನು ಹೇಗ್ ಜಗಳ ಮಾಡ್ತಾನೆ ಅಂತ ನಿಮಗ್ ಗೊತ್ತಲ್ವಾ? ಶಾರದಾ, ಪರಿಸ್ಥಿತಿ ನಾನು ಬರಕ್ ಬಿಡಲ್ಲ ಅಂತ ಗೊತ್ತಿದ್ರು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿ ಯಾಕೆ ಬರಲಿಲ್ಲ ಅಂತ ನಿನಗೆ ಹೇಳಬೇಕು ಅಲ್ವಾ? ನನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲದೆ ಇರೋ ಮಗನಿಗೆ ನಾನು ಏನು ಹೇಳೋದಿಕ್ಕಾಗಲ್ಲ. ಕಡೆ ಪಕ್ಷ ನಿನ್ನ ಹತ್ರನೂ ಹೇಳಲಿಲ್ಲ ಅಂದರೆ ನಾನು ನೆಮ್ಮದಿಯಾಗಿರೋದಿಕ್ಕಾಗಲ್ಲ. ಶಾರದಾ, ಹೆಂಡತಿ ಹತ್ರನೇ ಒಳಗೆ ಬರ್ಬೋದಾ ಅಂತ ಕೇಳೋ ದುರದೃಷ್ಟವಂತ ನಾನು. ನಿನ್ನ ಜೊತೆ ಒಂದು 5 ನಿಮಿಷ ಮಾತಾಡೋದಕ್ಕೆ ಅವಕಾಶ ಕೊಡ್ತೀಯಾ? ಏನ್ ಮಾತಾಡ್ಬೇಕು? ಮಾತಾಡೋದಿಕ್ಕೆ ಏನ್ ಬಾಕಿ ಇದೆ ಅಂತ? ನನ್ನ ಮಗನಿಗೆ ಪ್ರಾಣ ಕಂಟಕ ಇದೆ ಅಂತ ಗೊತ್ತಾದ್ಮೇಲೂ ನಾನು ದೇವಸ್ಥಾನಕ್ಕೆ ಬರಲಿಲ್ಲ ಅಂತ ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ ಗೊತ್ತು. ಆದರೆ ನಾನು ಯಾಕೆ ಬರಲಿಲ್ಲ ಅಂತ ನಿನಗೆ ಗೊತ್ತಾಗಬೇಕು ಅಲ್ವಾ? ನಿಮ್ಗೋಸ್ಕರ ಎದುರು ನೋಡಿ ನೋಡಿ ಹೋಮದಲ್ಲಿ ಬೆಂಕಿ ಕೂಡ ಆರ್ ಹೋಯ್ತು. ಈಗ ಬಂದು ಏನ್ ಹೇಳ್ತೀರಾ ನೀವು?